ಮಕರ ರಾಶಿಯವರೇ, 19 ಆಗಸ್ಟ್ 2026ರಿಂದ ಗುರುವಿನ ನಕ್ಷತ್ರ ಬದಲಾವಣೆಯು ನಿಮ್ಮ ಪಾಲಿಗೆ ಒಂದು ಮಹತ್ವದ ಬದಲಾವಣೆಯನ್ನು ಆರಂಭಿಸಿದೆ. ದೇವಗುರು ಬೃಹಸ್ಪತಿಯು ಆಗಸ್ಟ್ 19ರಂದು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸಿದ್ದಾರೆ ಮತ್ತು ಅಕ್ಟೋಬರ್ 31ರವರೆಗೆ ಇದೇ ನಕ್ಷತ್ರದಲ್ಲಿರುತ್ತಾರೆ. ಈ ಸಮಯವು ನಿಮ್ಮ ವೃತ್ತಿ ಜೀವನದ ಪ್ರಗತಿಗೆ, ಆರ್ಥಿಕ ವಿಷಯಗಳಲ್ಲಿ ಸುಧಾರಣೆಗೆ, ಹೊಸ ಅವಕಾಶಗಳಿಗೆ ಮತ್ತು ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿರುವ ಕೆಲಸಗಳನ್ನು ಮುನ್ನಡೆಸಲು ಅತ್ಯಂತ ಮಹತ್ವದ್ದಾಗಿ ಪರಿಣಮಿಸಬಹುದು. ಹೊಸ ಕೆಲಸ, ಉದ್ಯೋಗ, ವ್ಯಾಪಾರ ಅಥವಾ ಆರ್ಥಿಕ ಯೋಜನೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ಅವಧಿಯಲ್ಲಿ ಕೆಲವು ಉತ್ತಮ ಅವಕಾಶಗಳು ಎದುರಾಗಬಹುದು. ಗುರುವಿನ ಈ ಬದಲಾವಣೆಯು ನಿಮ್ಮ ಜೀವನದ ಯಾವ ಕ್ಷೇತ್ರವನ್ನು ಹೆಚ್ಚು ಪ್ರಭಾವಿಸುತ್ತದೆ ಮತ್ತು ಅಕ್ಟೋಬರ್ 31ರವರೆಗೆ ನಿಮ್ಮ ಯಾವ ಸಕಾರಾತ್ಮಕ ಸೂಚನೆಗಳು ಸಿಗಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ನಿಮ್ಮ ಬಳಿ ಸಮಯದ ಕೊರತೆ ಇದ್ದರೆ ಮುಂದೆ ಹೋಗುವ ಮೊದಲು ನಾನು ಈ ಇಡೀ ವಿಡಿಯೋದ ಸಂಕ್ಷಿಪ್ತ ಸಾರಾಂಶವನ್ನು ನಿಮಗೆ ಹೇಳುತ್ತೇನೆ. ಅದರ ನಂತರ ನಾವು ಎಲ್ಲಾ ವಿಷಯಗಳ ಬಗ್ಗೆ ವಿವರವಾಗಿ ಚರ್ಚಿಸುತ್ತೇವೆ. ಆಗಸ್ಟ್ 19ರಿಂದ ಅಕ್ಟೋಬರ್ 31ರವರೆಗೆ ನಡೆಯುವ ಗುರುವಿನ ಈ ಸಂಚಾರವು ನಿಮ್ಮ ಸಂಬಂಧಗಳಲ್ಲಿ ಸಂಪೂರ್ಣ ಸ್ಪಷ್ಟತೆಯನ್ನು ತರುತ್ತದೆ. ನಿಮ್ಮ ಅಂತಃಪ್ರಜ್ಞೆಯು ಬಹಳ ತೀಕ್ಷ್ಣವಾಗಿರುತ್ತದೆ, ಆದರೆ ನೀವು ಅತಿಯಾಗಿ ಯೋಚಿಸುವುದು ಅಂದರೆ ಓವರ್ ಥಿಂಕಿಂಗ್ ಮತ್ತು ವಿನಾಕಾರಣ ಅನುಮಾನಿಸುವುದನ್ನು ತಪ್ಪಿಸಬೇಕು. ಅದೇ ಸಮಯದಲ್ಲಿ ಅವಿವಾಹಿತರಿಗೆ ಹೊಸ ಸಂಬಂಧಗಳು ಕೂಡಿ ಬರುವ ಅತ್ಯಂತ ಶುಭಯೋಗಗಳು ನಿರ್ಮಾಣವಾಗುತ್ತಿವೆ. ವೃತ್ತಿ ಮತ್ತು ವ್ಯಾಪಾರ ರಂಗದಲ್ಲಿ ಹೊಸ ಕ್ಲೈಂಟ್ಗಳು ಮತ್ತು ಒಪ್ಪಂದಗಳನ್ನು ಪಡೆಯುವ ಸಂಪೂರ್ಣ ಸಾಧ್ಯತೆ ಇದೆ. ಆದ್ದರಿಂದ ಸಣ್ಣ ಅವಕಾಶಗಳನ್ನು ಕಡೆಗಣಿಸಬೇಡಿ, ಆದರೆ ನಿಯಮಗಳು ಮತ್ತು ಷರತ್ತುಗಳನ್ನು ಎಚ್ಚರಿಕೆಯಿಂದ ಓದಿದ ಯಾವುದೇ ಕಾಗದದ ಮೇಲೆ ಸಹಿ ಮಾಡದಿರಿ ಎಂಬುದನ್ನು ನೆನಪಿನಲ್ಲಿಡಿ. ಹಣದ ವಿಷಯದಲ್ಲಿ ಗುರುವಿನ ಶುಭ ದೃಷ್ಟಿಗಳಿಂದ ನಿಮ್ಮ ಹಣದ ಹರಿವು ವೇಗವಾಗಿ ಸುಧಾರಿಸುತ್ತದೆ ಮತ್ತು ಹಳೆಯ ನೆಟ್ವರ್ಕ್ ಅಥವಾ ಸ್ನೇಹಿತರ ಮೂಲಕ ನಿಮ್ಮ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆರೋಗ್ಯದ ದೃಷ್ಟಿಯಿಂದ ಕೆಲಸ ಮತ್ತು ಸಂಬಂಧಗಳ ಮಾನಸಿಕ ಒತ್ತಡವು ನಿಮ್ಮ ಮೇಲೆ ಪ್ರಭಾವ ಬೀರಲು ಬಿಡಬೇಕು ಮತ್ತು ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಈ ಸಂಚಾರದ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಹಣದ ವಹಿವಾಟಿನಲ್ಲಿ ಸಂಪೂರ್ಣ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಿ. ಸಾತ್ವಿಕ ಆಹಾರವನ್ನು ಸೇವಿಸಿ ಮತ್ತು ಗುರುವಾರದಂದು ಭಗವಾನ್ ವಿಷ್ಣುವಿಗೆ ಹಳದಿ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಿ. ಇದಾಗಿತ್ತು ಈ ಸಂಚಾರದ ತ್ವರಿತ ಸಾರಾಂಶ. ಬನ್ನಿ ಈಗ ಯಾವುದೇ ವಿಳಂಬವಿಲ್ಲದೆ ಈ ಎಲ್ಲಾ ಬದಲಾವಣೆಗಳನ್ನು ದಿನಾಂಕಗಳ ಆಧಾರದ ಮೇಲೆ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಬನ್ನಿ ಮೊದಲು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಈ ಇಡೀ ಪರಿಸ್ಥಿತಿಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಜಾತಕದಲ್ಲಿ ಗುರು ಪ್ರಸ್ತುತ ನಿಮ್ಮ 7ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ 7ನೇ ಮನೆಯು ಅನೇಕ ಪ್ರಮುಖ ವಿಷಯಗಳನ್ನು ಪ್ರತಿನಿಧಿಸುತ್ತದೆ. ಇದು ನಿಮ್ಮ ವಿವಾಹದ ಮನೆ, ನಿಮ್ಮ ಜೀವನ ಸಂಗಾತಿಯ ಮನೆ, ನಿಮ್ಮ ವ್ಯಾಪಾರ ಪಾಲುದಾರಿಕೆಗಳ ಮನೆ ಮತ್ತು ಸಾರ್ವಜನಿಕ ವ್ಯವಹಾರಗಳ ಮನೆಯಾಗಿದೆ. ಇಲ್ಲಿ ಗುರುವು ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಇದು ಅತ್ಯಂತ ಶುಭಕರವಾದ ಹಂಸ ಮಹಾಪುರುಷ ಯೋಗವನ್ನು ನಿರ್ಮಿಸುತ್ತಿದೆ. ಆದರೆ ಮಕರ ಲಗ್ನಕ್ಕೆ ಪರಿಸ್ಥಿತಿಗಳು ಅಷ್ಟು ನೇರವಾಗಿರುವುದಿಲ್ಲ. ಮಕರ ಲಗ್ನಕ್ಕೆ ಗುರು 3ನೇ ಮನೆಯ ಅಧಿಪತಿಯಾಗಿದ್ದಾನೆ. ಅದು ನಿಮ್ಮ ಪರಾಕ್ರಮ, ಶ್ರಮ ಮತ್ತು ಸಂವಹನದ ಮನೆ ಹಾಗೂ 12ನೇ ಮನೆಯ ಅಧಿಪತಿಯೂ ಆಗಿದ್ದಾನೆ. ಅದು ಖರ್ಚು, ವಿದೇಶ ಮತ್ತು ನಷ್ಟದ ಮನೆ. ಮತ್ತು ಈಗ ಅವನು ಬುಧನ ನಕ್ಷತ್ರವಾದ ಆಶ್ಲೇಷ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ. ಮಕರ ರಾಶಿಯವರಿಗೆ ಬುಧನು ನಿಮ್ಮ 6ನೇ ಮನೆಯ ಅಧಿಪತಿ, ಅಂದರೆ ಕಾಯಿಲೆಗಳು, ಕೋರ್ಟ್ ಕಚೇರಿ, ಜಗಳಗಳು ಮತ್ತು ದಿನನಿತ್ಯದ ದಿನಚರಿಯ ಮನೆ ಮತ್ತು ನಿಮ್ಮ 9ನೇ ಮನೆಯ ಅಧಿಪತಿಯಾಗಿದ್ದಾನೆ. ಅದು ನಿಮ್ಮ ಅದೃಷ್ಟ ಮತ್ತು ಧರ್ಮದ ಮನೆ. ಇದರ ನೇರ ಅರ್ಥವೇನೆಂದರೆ ಆಗಸ್ಟ್ 19ರಿಂದ 31ರ ನಡುವೆ ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ಕೆಲಸದ ಒತ್ತಡದಲ್ಲಿ ಮತ್ತು ನಿಮ್ಮ ಸಂವಹನದ ರೀತಿಯಲ್ಲಿ ಬಹಳ ದೊಡ್ಡ ಬದಲಾವಣೆ ಬರಲಿದೆ. ಇದಕ್ಕೂ ಮೊದಲು ಜೂನ್ 18ರಿಂದ ಆಗಸ್ಟ್ 19ರವರೆಗೆ ಗುರು ಶನಿಯ ನಕ್ಷತ್ರವಾದ ಪುಷ್ಯ ನಕ್ಷತ್ರದಲ್ಲಿದ್ದಾನೆ. ಆ ಸಮಯದಲ್ಲಿ ನೀವು ನಿಮ್ಮ ಸಂಬಂಧಗಳ ಬಗ್ಗೆ ಬಹಳ ಪ್ರಾಯೋಗಿಕ ಆಗಿದ್ದೀರಿ. ಈ ಸಂಬಂಧ ಅಥವಾ ಈ ವ್ಯಾಪಾರವು ನನಗೆ ದೀರ್ಘಕಾಲೀನ ಭದ್ರತೆ ಮತ್ತು ಸ್ಥಿರತೆಯನ್ನು ನೀಡುತ್ತದೆಯೇ ಅಥವಾ ಇಲ್ಲವೇ ಎಂದು ಮಾತ್ರ ನೀವು ಯೋಚಿಸುತ್ತಿದ್ದೀರಿ. ಆದರೆ ಈಗ ಶಕ್ತಿಯು ಸಂಪೂರ್ಣವಾಗಿ ಬದಲಾಗಿದೆ. ಆಶ್ಲೇಷ ಬಹಳ ರಹಸ್ಯಮಯ, ತಂತ್ರಗಾರಿಕೆಯ ಮತ್ತು ಆಳವಾದ ನಕ್ಷತ್ರವಾಗಿದೆ. ಇದು ಸರ್ಪದ ನಕ್ಷತ್ರವಾಗಿದೆ. ಇದರಲ್ಲಿ ತೀವ್ರತೆ ಇದೆ, ಆಳವಿದೆ ಮತ್ತು ಇಲ್ಲಿಯವರೆಗೆ ಆಳವಾದ ನೀರಿನಲ್ಲಿ ಅಡಗಿದ್ದ ಸತ್ಯವು ಇದರಲ್ಲಿ ಮೇಲ್ಮೈಗೆ ಬರುತ್ತದೆ. ಈ ಸಂಚಾರದ ಮೊದಲ ಮತ್ತು ಅತ್ಯಂತ ಆಳವಾದ ಪರಿಣಾಮವು ನಿಮ್ಮ ಸ್ವಂತ ಮನಸ್ಥಿತಿಯ ಮೇಲೆ, ನಿಮ್ಮ ಮನಃಶಾಸ್ತ್ರದ ಸೈಕಾಲಜಿ ಮೇಲೆ ಆಗುತ್ತದೆ. ಮಕರ ರಾಶಿಯವರು ಹೇಗಿದ್ದರೂ ಶನಿಯಿಂದ ಪ್ರಭಾವಿತರಾಗಿರುತ್ತಾರೆ. ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವ
ವಾಸ್ತವಿಕ ಮತ್ತು ನೇರವಾಗಿ ನಡೆಯುವ ವ್ಯಕ್ತಿಗಳು ಎಂದು ಪರಿಗಣಿಸಲಾಗುತ್ತದೆ. ಆದರೆ ಈ ಸಮಯದಲ್ಲಿ ನೀವು ನಿಮ್ಮೊಳಗೆ ಒಂದು ಮಾನಸಿಕ ತುಮುಲವನ್ನು ಎದುರಿಸಬೇಕಾಗಬಹುದು. ನಿಮ್ಮೊಳಗೆ ಇದ್ದಕ್ಕಿದ್ದಂತೆ ಅತ್ಯಂತ ತೀಕ್ಷ್ಣವಾದ ಅಂತಃಪ್ರಜ್ಞೆ ಜಾಗೃತಗೊಳ್ಳುತ್ತದೆ. ನಿಮ್ಮ ಸಂಗಾತಿ ನಿಮ್ಮಿಂದ ಏನನ್ನು ಮುಚ್ಚಿಡುತ್ತಾರೆ ಅಥವಾ ಅವರ ಮನಸ್ಸಿನಲ್ಲಿ ನಿಜವಾಗಿ ಏನು ನಡೆಯುತ್ತಿದೆ ಎಂಬುದನ್ನು ಅವರು ಏನನ್ನೂ ಹೇಳದಿದ್ದರೂ ನೀವು ಗ್ರಹಿಸುತ್ತೀರಿ. ನಿಮ್ಮ ವೀಕ್ಷಣಾ ಕೌಶಲ್ಯಗಳು ಅಂದರೆ ಅಬ್ಸರ್ವೇಷನ್ ಸ್ಕಿಲ್ಸ್ ತುಂಬಾ ಚುರುಕಾಗಿರುತ್ತದೆ. ಆದರೆ ಇಲ್ಲಿ ನೀವು ಬಹಳ ದೊಡ್ಡ ಎಚ್ಚರಿಕೆಯನ್ನು ವಹಿಸಬೇಕು. ಈ ಅಂತಃಪ್ರಜ್ಞೆಯನ್ನು, ಈ 6ನೇ ಇಂದ್ರಿಯವನ್ನು ವಿನಾಕಾರಣ ಅನುಮಾನವಾಗಿ ಬದಲಾಗಲು ಬಿಡಬೇಡಿ. ನಿಮ್ಮಿಂದ ಏನಾದರೂ ಮುಚ್ಚಿಡಲಾಗುತ್ತದೆ ಎಂದು ನಿಮಗೆ ಅನಿಸಿದರೆ ನೇರ ಮತ್ತು ಸ್ಪಷ್ಟವಾದ ಪ್ರಶ್ನೆಯನ್ನು ಕೇಳಿ. ಆಶ್ಲೇಷ ನಕ್ಷತ್ರದ ಈ ಸಂಚಾರದಲ್ಲಿ ನೀವು ಯಾವುದೇ ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿಯೇ ಹತ್ತಿಕ್ಕಿ ನೀವೇ ಊಹಿಸಿಕೊಂಡರೆ ಆ ಅತಿಯಾದ ಆಲೋಚನೆಯು ನಿಮ್ಮ ಸಂಬಂಧಕ್ಕೆ ತುಂಬಾ ಹಾನಿಕಾರಕವೆಂದು ಸಾಬೀತಾಗುತ್ತದೆ. ಇಲ್ಲಿಯವರೆಗೆ ನೀವು ಯೋಚಿಸದೆ ಜನರಿಗೆ ನೀಡುತ್ತಿದ್ದ ಬೆನಿಫಿಟ್ ಆಫ್ ದ ಡೌಟ್ ಅನ್ನು ಈಗ ನೀವು ಖಂಡಿತವಾಗಿಯೂ ನೀಡಲು ಸಾಧ್ಯವಾಗುವುದಿಲ್ಲ ಎಂಬುದು ಸಹ ನಿಮಗೆ ಅರಿವಾಗುತ್ತದೆ. ನೀವು ಬಂಡಾಯದ ಮನಸ್ಥಿತಿಗೆ ಬರಬಹುದು. ಅಲ್ಲಿ ನೀವು ನಿಮ್ಮ ಸಂಗಾತಿ ಅಥವಾ ನಿಮ್ಮ ಸಹೋದ್ಯೋಗಿಗಳನ್ನು ಸ್ವಲ್ಪ ಅಧಿಕಾರದಿಂದ ನಿಮ್ಮ ಮುಗ್ಧತೆಯ ಲಾಭ ಪಡೆಯುವಂತಹ ಜನರನ್ನು ನಿಮ್ಮ ಜೀವನದಲ್ಲಿ ಪದೇ ಪದೇ ಏಕೆ ಆಕರ್ಷಿಸುತ್ತಿದ್ದೀರಿ ಎಂದು ನೀವು ನಿಮ್ಮನ್ನೇ ಕೇಳಿಕೊಳ್ಳುತ್ತೀರಿ. ಇದರಲ್ಲಿ ನೀವು ಹುಡುಕುತ್ತಿರುವ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆಯನ್ನು ಮೊದಲು ನಿಮ್ಮೊಳಗೆ ನೀವು ಬೆಳೆಸಿಕೊಳ್ಳಬೇಕು ಎಂಬುದು ನಮಗೆ ಅರ್ಥವಾಗುವ ಸಮಯವಿದು. ಯಾವುದೇ ನಿಯಂತ್ರಣ ಅಥವಾ ಯಾವುದೇ ಗುಪ್ತ ಸ್ವಾರ್ಥದ ಮೇಲೆ ನಿಂತಿದ್ದ ನಿಮ್ಮ ಸಂಬಂಧಗಳು ಈ ಸಮಯದಲ್ಲಿ ತಾವಾಗಿಯೇ ಮುರಿದು ಬೀಳುತ್ತವೆ ಮತ್ತು ಇದನ್ನು ನೀವು ಭಾವನಾತ್ಮಕ ಶುದ್ಧೀಕರಣದಂತೆ ನೋಡಬಹುದು. ಈಗ ನಾವು ನಿಮ್ಮ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದರೆ ಶಕ್ತಿಯ ಹೆಚ್ಚಿನ ಪ್ರಭಾವವು ಇಲ್ಲಿಯೇ ಅನುಭವಕ್ಕೆ ಬರಲಿದೆ. ಈಗಾಗಲೇ ವಿವಾಹಿತರಾಗಿರುವ ಅಥವಾ ಅತ್ಯಂತ ಆಳವಾದ ಬದ್ಧತೆಯಲ್ಲಿರುವವರಿಗೆ ಈ ಸಮಯವು ಸ್ವಲ್ಪ ಸೂಕ್ಷ್ಮ ಮತ್ತು ನಾಜೂಕಾಗಿರಬಹುದು. ಏಕೆಂದರೆ 6ನೇ ಮನೆಯ ಅಧಿಪತಿಯಾಗಿ ಬುಧನು ಈ ನಕ್ಷತ್ರವನ್ನು ನಿಯಂತ್ರಿಸುತ್ತಿದ್ದಾನೆ. ಆದ್ದರಿಂದ ಗಂಡ ಹೆಂಡತಿಯ ನಡುವಿನ ಹಳೆಯ ಅಡಗಿರುವ ಗಾಯಗಳು ಇದ್ದಕ್ಕಿದ್ದಂತೆ ಮಾತುಕತೆಗಳಲ್ಲಿ ಹೊರಹೊಮ್ಮಬಹುದು. ನಿಮ್ಮ ಕೆಲಸದ ಒತ್ತಡ ಮತ್ತು ವೃತ್ತಿ ಜೀವನದ ಒತ್ತಡವು ನಿಮ್ಮ ಮಲಗುವ ಕೋಣೆಯವರೆಗೆ, ನಿಮ್ಮ ಖಾಸಗಿ ಜೀವನದವರೆಗೆ ತಲುಪಬಹುದು. ನಿಮ್ಮ ಅಥವಾ ನಿಮ್ಮ ಸಂಗಾತಿ ಅತ್ಯಂತ ಕಟುವಾದ ಮತ್ತು ಚುಚ್ಚುವ ಪದಗಳನ್ನು ಬಳಸುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಮಹಾದಶೆ ಅಥವಾ ಅಂತರ್ದಶೆ ಅನುಕೂಲಕರವಾಗಿ ನಡೆಯುತ್ತಿದ್ದರೆ 3ನೇ ವ್ಯಕ್ತಿಯೊಬ್ಬರು ನಿಮ್ಮ ಸಂಬಂಧದಲ್ಲಿ ಹಸ್ತಕ್ಷೇಪ ಮಾಡುವ ಸಾಧ್ಯತೆಯು ನಿರ್ಮಾಣವಾಗಬಹುದು. ಆದ್ದರಿಂದ ನೀವು ನಿಮ್ಮ ಸಂಬಂಧದ ಗಡಿಗಳನ್ನು ತುಂಬಾ ಭದ್ರವಾಗಿ ಸುರಕ್ಷಿತವಾಗಿರಿಸಿಕೊಳ್ಳಬೇಕು. ಆದರೆ ಇದರಲ್ಲಿ ಗಾಬರಿಯಾಗುವ ವಿಷಯವೇನೂ ಇಲ್ಲ. ನೀವು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆಯನ್ನು ತೋರಿಸಿದರೆ ಇಲ್ಲಿ ಗುರುವು ನಿಮ್ಮ ಸಂಬಂಧದಲ್ಲಿರುವ ಯಾವುದೇ ರೀತಿಯ ತಪ್ಪು ಗ್ರಹಿಕೆಗಳನ್ನು ಶಾಶ್ವತವಾಗಿ ಕೊನೆಗೊಳಿಸುವ ಕೆಲಸವನ್ನು ಮಾಡುತ್ತಾನೆ. ನಿಮ್ಮ ಜವಾಬ್ದಾರಿಗಳನ್ನು ನೀವು ಸಮಾನವಾಗಿ ಹಂಚಿಕೊಳ್ಳಬೇಕು. ಕೆಲಸದ ಒತ್ತಡದಿಂದಾಗಿ ನೀವು ನಿಮ್ಮ ಜೀವನ ಸಂಗಾತಿಗೆ ಸಮಯವನ್ನು ನೀಡಲು ಸಾಧ್ಯವಾಗದಿದ್ದರೆ ಈ ವಿಷಯವನ್ನು ಮುಕ್ತವಾಗಿ ಮತ್ತು ಶಾಂತವಾಗಿ ಅವರಿಗೆ ವಿವರಿಸಬೇಕಾಗುತ್ತದೆ. ಸಂಬಂಧಗಳಲ್ಲಿ ನೀವು ಹೆಚ್ಚು ತರ್ಕವನ್ನು ಬಳಸಿದರೆ ಅವು ತೊಡಕಾಗುತ್ತವೆ. ಅವಿವಾಹಿತರಿಗೆ ಈ ಸಮಯವು ಅತ್ಯುತ್ತಮವಾಗಿರಲಿದೆ. ಗುರು 7ನೇ ಮನೆಯಲ್ಲಿದ್ದಾನೆ ಮತ್ತು 12ನೇ ಮನೆಯ ಪ್ರಭಾವವೂ ಬರುತ್ತಿದೆ. ಆದ್ದರಿಂದ ನಿಮ್ಮಿಂದ ದೂರವಿರುವ ವ್ಯಕ್ತಿಯನ್ನು ನೀವು ಭೇಟಿಯಾಗುವ ಅಥವಾ ನಿಮ್ಮ ವೃತ್ತಿ ಜೀವನ ಮತ್ತು ಪ್ರಯಾಣದ ಸಮಯದಲ್ಲಿ ನೀವು ಯಾರನ್ನಾದರೂ ಇಷ್ಟಪಡುವ ಬಲವಾದ ಸಾಧ್ಯತೆ ಇದೆ. ಜ್ಯೋತಿಷ್ಯದ ಲೆಕ್ಕಾಚಾರಗಳನ್ನು ಎಚ್ಚರಿಕೆಯಿಂದ ನೋಡಿದರೆ ಸೆಪ್ಟೆಂಬರ್ 2ರಿಂದ 18ರ ನಡುವಿನ ಸಮಯವು ಮದುವೆಯ ಮಾತುಕತೆಯನ್ನು ಖಚಿತಪಡಿಸಲು ಅಥವಾ ಹೊಸ ಬದ್ಧತೆಗೆ ಕಮಿಟ್ಮೆಂಟ್ಗೆ ಅತ್ಯಂತ ಉತ್ತಮ ಸಮಯವಾಗಿ ಕಾಣುತ್ತದೆ. ವ್ಯಾಪಾರ ಮತ್ತು ವೃತ್ತಿ ಜೀವನದ ರಂಗದಲ್ಲಿಯೂ ಸಹ ಈ ಸಂಚಾರವು ಅನೇಕ ಹೊಸ ವಿಷಯಗಳನ್ನು ತರುತ್ತಿದೆ. 7ನೇ ಮನೆಯು ಜೀವನ ಸಂಗಾತಿಯದ್ದು ಮಾತ್ರವಲ್ಲ, ಇದು ನಿಮ್ಮ ವ್ಯಾಪಾರ ಪಾಲುದಾರರು ಮತ್ತು ಸಾರ್ವಜನಿಕ ಇಮೇಜ್ನ ಮುಖ್ಯ ಮನೆಯಾಗಿದೆ. ನೀವು ಯಾರೊಂದಿಗಾದರೂ ಸೇರಿ ವ್ಯಾಪಾರ ಮಾಡುತ್ತಿದ್ದರೆ ಈ ಸಮಯವು ತುಂಬಾ ಜಾಗರೂಕರಾಗಿರಬೇಕಾದ ಸಮಯ. ಹೊಸ ಒಪ್ಪಂದ ಅಥವಾ ಕಾಂಟ್ರಾಕ್ಟ್ ಸಹಿಯಾಗುವ ಸಂಪೂರ್ಣ ಸಾಧ್ಯತೆ ಇದೆ. ಆದರೆ ಆಶ್ಲೇಷಾದ ಈ ಪ್ರಭಾವದಲ್ಲಿ ಫೈನ್ ಪ್ರಿಂಟ್ ಓದದೆ, ಅಂದರೆ ಎಲ್ಲಾ ನಿಯಮಗಳು ಮತ್ತು ಷರತ್ತುಗಳನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳದೆ ಯಾವುದೇ ಕಾಗದಕ್ಕೆ ಸಹಿ ಹಾಕಬೇಡಿ. ನಿಮ್ಮ ವ್ಯಾಪಾರ ಪಾಲುದಾರರು ಭವಿಷ್ಯದಲ್ಲಿ ನಿಮಗೆ ತೊಂದರೆ ನೀಡುವಂತಹ ಷರತ್ತನ್ನು ತಿಳಿಯದೆಯೇ ಅಥವಾ ಉದ್ದೇಶಪೂರ್ವಕವಾಗಿಯೂ ಇಟ್ಟಿರಬಹುದು. ಇಲ್ಲಿ ನೀವು ಆಶ್ಲೇಷಾದ ತಂತ್ರಗಾರಿಕೆಯನ್ನು ಅಳವಡಿಸಿಕೊಳ್ಳಬೇಕು. ಎದುರಿನವರನ್ನು ಬಹಳ ಶಾಂತವಾಗಿ ಗಮನಿಸಿ ಅವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ನೋಡಿ ಮತ್ತು ಸಂಪೂರ್ಣ ಸ್ಪಷ್ಟತೆ ಸಿಕ್ಕ ನಂತರವೇ ನಿಮ್ಮ ಮುಂದಿನ ಹೆಜ್ಜೆಯನ್ನು ಇಡಿ.
ಭಾವನೆಗಳಿಗೆ ಒಳಗಾಗಿ ಅಥವಾ ಯಾರೊಬ್ಬರ ನೈತಿಕ ಒತ್ತಡಕ್ಕೆ ಮಣಿದು ಯಾವುದೇ ವ್ಯಾಪಾರ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಇಲ್ಲಿ ಒಂದು ಅತ್ಯಂತ ಸಕಾರಾತ್ಮಕ ಮತ್ತು ಬಲವಾದ ವಿಷಯವೂ ಇದೆ. 7ನೇ ಮನೆಯು 10ನೇ ಮನೆಯಿಂದ ಇಲ್ಲಿ ಒಂದು ಅತ್ಯಂತ ಸಕಾರಾತ್ಮಕ ಮತ್ತು ಬಲವಾದ ವಿಷಯವೂ ಇದೆ. 7ನೇ ಮನೆಯು 10ನೇ ಮನೆಯಿಂದ 10ನೇ ಮನೆಯದ್ದಾಗಿರುತ್ತದೆ. ಇದನ್ನು ನಾವು ಭಾವತ್ ಭಾವಂ ಎಂದು ಕರೆಯುತ್ತೇವೆ. ಇದರರ್ಥ ಗುರುವು ಇಲ್ಲಿ ಕುಳಿತು ನಿಮ್ಮ ವೃತ್ತಿ ಜೀವನ ಮತ್ತು ನಿಮ್ಮ ಸಾರ್ವಜನಿಕ ಸ್ಥಾನಮಾನವೆಂದರೆ ಪಬ್ಲಿಕ್ ಸ್ಟೇಟಸ್ ಅನ್ನು ಸಂಪೂರ್ಣವಾಗಿ ರಕ್ಷಿಸುತ್ತಿದ್ದಾನೆ. ಡಿಜಿಟಲ್ ಮಾರ್ಕೆಟಿಂಗ್, ಕಂಟೆಂಟ್ ಕ್ರಿಯೇಟರ್, ಕನ್ಸಲ್ಟೆಂಟ್ ಅಥವಾ ನಿಮ್ಮದೇ ಆದ ಸ್ವತಂತ್ರ ವ್ಯಾಪಾರವನ್ನು ನಡೆಸುವಂತಹ ಪ್ರತಿದಿನ ಹೊಸ ಸಾರ್ವಜನಿಕರನ್ನು ಎದುರಿಸುವ ವೃತ್ತಿಯಲ್ಲಿದ್ದರೆ ಈ ಸಮಯದಲ್ಲಿ ನಿಮ್ಮ ಚೌಕಾಸಿ ಕೌಶಲ್ಯಗಳನ್ನು ಅಂದರೆ ನೆಗೋಸಿಯೇಷನ್ ಸ್ಕಿಲ್ಸ್ ಅದ್ಭುತವಾಗಿರುತ್ತದೆ. ನಿಮ್ಮ ಗಮನವು ತುಂಬಾ ತೀಕ್ಷ್ಣವಾಗಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮೊಂದಿಗೆ ಸೇರುವ ಹೊಸ ಕ್ಲೈಂಟ್ಗಳು ನಿಮ್ಮ ಕೆಲಸದ ಗುಣಮಟ್ಟದಿಂದ ಹೆಚ್ಚು ಪ್ರಭಾವಿತರಾಗುತ್ತಾರೆ. ನನ್ನ ಸಲಹೆ ಏನೆಂದರೆ ಈ ಸಮಯದಲ್ಲಿ ನೀವು ಸಣ್ಣ ಒಪ್ಪಂದಗಳು ಅಥವಾ ಸಣ್ಣ ಪ್ರಾಜೆಕ್ಟ್ಗಳನ್ನು ಪಡೆಯುತ್ತಿದ್ದರೆ ಅವುಗಳನ್ನು ಖಂಡಿತವಾಗಿಯೂ ತಿರಸ್ಕರಿಸಬೇಡಿ. ಈ ಸಣ್ಣ ಪ್ರಾಜೆಕ್ಟ್ಗಳೇ ಭವಿಷ್ಯದಲ್ಲಿ ನಿಮಗೆ ಭಾರೀ ಲಾಭವನ್ನು ಮತ್ತು ಮಾರುಕಟ್ಟೆಯಲ್ಲಿ ಭದ್ರವಾದ ಗುರುತನ್ನು ನೀಡುತ್ತದೆ. ಗುರು 7ನೇ ಮನೆಯಲ್ಲಿ ಕುಳಿತಾಗ ಅವನು 3 ಅತ್ಯಂತ ಶುಭ ದೃಷ್ಟಿಗಳನ್ನು ಹೊಂದಿರುತ್ತಾನೆ. ಅದು ನಿಮ್ಮ ಜಾತಕ ಇತರ ಪ್ರಮುಖ ಭಾಗಗಳಿಗೆ ಬಲವನ್ನು ನೀಡುತ್ತದೆ. ಇದನ್ನು ನಾವು ಕರ್ಮ ಮತ್ತು ಇಚ್ಛಾ ತ್ರಿಕೋನ ಆಕ್ಟಿವೇಟ್ ಆಗುವುದು ಎಂದು ಕರೆಯುತ್ತೇವೆ ಮತ್ತು ಇದೇ ನಿಮ್ಮನ್ನು ಸವಾಲುಗಳಿಂದ ಹೊರತರುತ್ತದೆ. ಗುರುವಿನ 5ನೇ ದೃಷ್ಟಿ ನಿಮ್ಮ 11ನೇ ಮನೆಯ ಮೇಲೆ ಬೀಳುತ್ತಿದೆ. ಇದು ನಿಮ್ಮ ಲಾಭದ, ನಿಮ್ಮ ಹಿರಿಯ ಸಹೋದರ ಸಹೋದರಿಯರ ಮತ್ತು ನಿಮ್ಮ ನೆಟ್ವರ್ಕ್ನ ಮನೆಯಾಗಿದೆ. ಇದರ ನೇರ ಪರಿಣಾಮವೆಂದರೆ ನಿಮ್ಮ ಹಣದ ಹರಿವು ಸುಧಾರಿಸುತ್ತದೆ. ಯಾವುದೋ ಕಾರಣದಿಂದ ಹದಗೆಟ್ಟಿದ್ದ ಅಥವಾ ದೂರವಾಗಿದ್ದ ನಿಮ್ಮ ಸ್ನೇಹ ಸಂಬಂಧಗಳು ಈಗ ಕ್ರಮೇಣ ಸುಧಾರಿಸಲು ಪ್ರಾರಂಭಿಸುತ್ತವೆ. ನಿಮ್ಮ ಸಾಮಾಜಿಕ ವಲಯದಲ್ಲಿರುವ ಯಾರಾದರೂ ನಿಂತು ಹೋದ ಪರಿಸ್ಥಿತಿಯಿಂದ ನಿಮ್ಮನ್ನು ಹೊರತರಲು ಸಹಾಯಕ್ಕೆ ಮುಂದಾಗಬಹುದು. ಗುರುವಿನ 7ನೇ ದೃಷ್ಟಿಯು ನೇರವಾಗಿ ನಿಮ್ಮ ಲಗ್ನದ ಮೇಲೆ ಅಂದರೆ ನಿಮ್ಮ ಮೊದಲ ಮನೆಯ ಮೇಲೆ ಬೀಳುತ್ತಿದೆ. ಮಕರ ರಾಶಿಯವರೇ, ಇದು ನಿಮಗೆ ವರಕ್ಕಿಂತ ಕಡಿಮೆ ಇಲ್ಲ. ಈ ದೃಷ್ಟಿಯು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಸ್ವಾಭಿಮಾನವನ್ನು ಮರಳಿ ತರುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಎಂತಹ ಕಾಂತಿ ಮತ್ತು ಸ್ಥಿರತೆ ಬರುತ್ತದೆ ಎಂದರೆ ಜನರು ತಾವಾಗಿಯೇ ನಿಮ್ಮ ಬಳಿ ಸಲಹೆ ಪಡೆಯಲು ಬರುತ್ತಾರೆ. ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಇದು ನಿದ್ರಿಸುತ್ತಿರುವ ನಿಮ್ಮ ಶಕ್ತಿಯನ್ನು ಜಾಗೃತಗೊಳಿಸುವ ಸಮಯ. ನೀವು ದೀರ್ಘಕಾಲದಿಂದ ಧ್ಯಾನ ಅಥವಾ ಯಾವುದೇ ಆಧ್ಯಾತ್ಮಿಕ ಸಾಧನೆಯೊಂದಿಗೆ ಸಂಪರ್ಕ ಸಾಧಿಸಲು ಬಯಸುತ್ತಿದ್ದರೆ ಇದು ಜೀವನದಲ್ಲಿ ಒಮ್ಮೆ ಬರುವ ಅತ್ಯುತ್ತಮ ಸಮಯ. ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ. 3ನೇದಾಗಿ ಗುರುವಿನ 9ನೇ ದೃಷ್ಟಿ ನಿಮ್ಮ 3ನೇ ಮನೆಯ ಮೇಲಿದೆ. ಇದರರ್ಥ ನೀವು ಕೇವಲ ಯೋಚಿಸುವುದಿಲ್ಲ, ಬದಲಾಗಿ ನೀವು ವಾಸ್ತವವಾಗಿ ಕಾರ್ಯರೂಪಕ್ಕೆ ಆಕ್ಷನ್ಗೆ ಇಳಿಯುತ್ತೀರಿ. ನೀವು ನಿಮ್ಮ ಹಿಂಜರಿಕೆಯಿಂದ ಹೊರಬರುತ್ತೀರಿ. ಮಾರ್ಕೆಟಿಂಗ್ ನಿಮ್ಮ ಮಾತನ್ನು ಮಂಡಿಸುವ ಕಲೆ ಮತ್ತು ಕಚ್ಚಾ ಐಡಿಯಾವನ್ನು ನೈಜ ಕೆಲಸವಾಗಿ ಪರಿವರ್ತಿಸಲು ಈ ಸಮಯವು ನಿಮಗೆ ಸಾಕಷ್ಟು ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ. ಈ ಇಡೀ ಸಂಚಾರವನ್ನು ನಾವು ಸಮಯಕ್ಕೆ ಅನುಗುಣವಾಗಿ 4 ವಿಭಿನ್ನ ಹಂತಗಳಾಗಿ ವಿಂಗಡಿಸಬಹುದು. ಏಕೆಂದರೆ ಆಶ್ಲೇಷ ನಕ್ಷತ್ರವು 4 ಚರಣಗಳನ್ನು ಹೊಂದಿದೆ. ಮೊದಲ ಹಂತದ ಬಗ್ಗೆ ಮಾತನಾಡುವುದಾದರೆ ಇದು ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರವರೆಗೆ ನಡೆಯುತ್ತದೆ. ಈ ಸಮಯದಲ್ಲಿ ನಿಮಗೆ ದೂರದ ಪ್ರದೇಶಗಳಿಂದ ಅಥವಾ ವಿದೇಶದಿಂದ ಹೊಸ ಅವಕಾಶಗಳು ಲಭ್ಯವಾಗಬಹುದು. ಹೊಸ ಕ್ಲೈಂಟ್ಗಳು ನಿಮ್ಮೊಂದಿಗೆ ಸೇರಿಕೊಳ್ಳುತ್ತಾರೆ. ಕೆಲಸದ ಒತ್ತಡದಿಂದಾಗಿ ನೀವು ಸ್ವಲ್ಪ ಸಮಯದವರೆಗೆ ನಿಮ್ಮ ಜೀವನ ಸಂಗಾತಿಯಿಂದ ದೂರವಿರಬಹುದು. ಆದರೆ ಇದು ಆರ್ಥಿಕವಾಗಿ ಅತ್ಯಂತ ಉತ್ತಮ ಸಂಕೇತಗಳನ್ನು ತರುತ್ತಿದೆ. 2ನೇ ಹಂತವು ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 20ರವರೆಗೆ ಇರುತ್ತದೆ. ಈ ಸಮಯವು ನಿಮ್ಮ ಪ್ರಾಯೋಗಿಕ ಜವಾಬ್ದಾರಿಗಳನ್ನು ಪರೀಕ್ಷಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಅಹಂಕಾರ ಅಥವಾ ಈಗೋ ನಿಮ್ಮಿಂದ ತಪ್ಪುಗಳನ್ನು ಮಾಡಿಸಬಹುದು. ಆದ್ದರಿಂದ ಕೆಲಸದ ಸ್ಥಳದಲ್ಲಿ ಮತ್ತು ಮನೆಯಲ್ಲಿ ನಿಮ್ಮ ಅಹಮ್ಮನ್ನು ಶಾಂತವಾಗಿಡಿ. ಸಂಬಂಧದಲ್ಲಿ ಏನಾದರೂ ಕಹಿ ಉಂಟಾಗಿದ್ದರೆ ಅದನ್ನು ಪರಿಹರಿಸುವ ಮುಂದಾಳತ್ವವನ್ನು ನೀವೇ ತೆಗೆದುಕೊಳ್ಳಬೇಕಾಗುತ್ತದೆ. ಈ ಸಮಯವು ಶಿಕ್ಷಣಕ್ಕೆ ಸಂಬಂಧಿಸಿದ ಜನರಿಗೆ ಮತ್ತು ಆಸ್ತಿಯನ್ನು ಖರೀದಿಸಲು ಬಹಳ ಅನುಕೂಲಕರವಾಗಿರುವ ಸಾಧ್ಯತೆ ಇದೆ. 3ನೇ ಹಂತದಲ್ಲಿ ಅಂದರೆ ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 8ರವರೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ನಿಮ್ಮ ದ್ರವರೂಪದ ಹಣವು ತ್ವರಿತ ಸುಧಾರಣೆ ಕಂಡುಬರುತ್ತದೆ. ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭವಾಗಬಹುದು. ಕುಟುಂಬದೊಂದಿಗಿನ ನಿಮ್ಮ ಬಾಂಧವ್ಯ ಬಲಗೊಳ್ಳುತ್ತದೆ. ಆದರೆ ಇದೇ ಅವಧಿಯಲ್ಲಿ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಖರ್ಚುಗಳು ಇದ್ದಕ್ಕಿದ್ದಂತೆ ಎದುರಾಗಬಹುದು. ಹಣ ಸಂಪಾದಿಸಲು ಯಾವುದೇ ಅನೈತಿಕ ಮಾರ್ಗವನ್ನು ಖಂಡಿತವಾಗಿಯೂ ಆರಿಸಿಕೊಳ್ಳಬೇಡಿ.
4ನೇ ಹಂತವು ಅಕ್ಟೋಬರ್ 8ರಿಂದ ಅಕ್ಟೋಬರ್ 31ರವರೆಗೆ ಇರುತ್ತದೆ. ಈ ಹಂತವು ಅತಿ ಹೆಚ್ಚು ಸ್ಪಷ್ಟತೆಯನ್ನು ತರುತ್ತದೆ. ನಿಮ್ಮ ಸಂಬಂಧಗಳು ಹೊಸ ಆಳಕ್ಕೆ ಇಳಿಯುತ್ತವೆ. ಯಾವ ವ್ಯಾಪಾರ ಪಾಲುದಾರ ಅಥವಾ ಜೀವನ ಸಂಗಾತಿ ನಿಮ್ಮ ಭವಿಷ್ಯದ ಭಾಗವಾಗಿದ್ದರೆ ಮತ್ತು ಯಾರನ್ನು ನಿಮ್ಮ ಜೀವನದಿಂದ ದೂರವಿಡಬೇಕು ಎಂದು ನಿಮಗೆ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತದೆ. ಇದರ ನಂತರ ಅಕ್ಟೋಬರ್ 31ರಂದು ಗುರುವು ಅತ್ಯಂತ ಸೂಕ್ಷ್ಮ ಸ್ಥಿತಿಯಲ್ಲಿ ಇರುತ್ತಾನೆ. ಇದನ್ನು ಗಂಡಾಂತ ಎಂದು ಕರೆಯಲಾಗುತ್ತದೆ. ಇಲ್ಲಿ ಅವನು ನಿಮ್ಮ 7ನೇ ಮನೆಯಿಂದ ಹೊರಬಂದು 8ನೇ ಮನೆ ಕಡೆಗೆ ಚಲಿಸುತ್ತಾನೆ. ಅಲ್ಲಿ ನೀವು ಜಂಟಿ ಆಸ್ತಿಗಳು, ಜಾಯಿಂಟ್ ಅಸೆಟ್ಸ್ ಮತ್ತು ಆಳವಾದ ನಂಬಿಕೆಯ ವಿಷಯಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ. ನಮ್ಮ ವೀಕ್ಷಕರಲ್ಲಿ ವಿದ್ಯಾರ್ಥಿಗಳು ಅಥವಾ ಉನ್ನತ ಶಿಕ್ಷಣ ಪಡೆಯುತ್ತಿರುವವರಿಗೆ ಈ ಸಮಯವು ಸ್ವಲ್ಪ ಹೆಚ್ಚು ಶ್ರಮವನ್ನು ಬೇಡುತ್ತದೆ. 9ನೇ ಮನೆ ಸಕ್ರಿಯಗೊಳ್ಳುವುದರಿಂದ ಅದೃಷ್ಟವು ಖಂಡಿತವಾಗಿಯೂ ನಿಮ್ಮನ್ನು ಬೆಂಬಲಿಸುತ್ತದೆ. ಆದರೆ ಕೇವಲ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳಬೇಡಿ. ನಿಮ್ಮ ಕರ್ಮದ ಮೇಲೆ ಗಮನ ಹರಿಸಿ ಮತ್ತು ಓದಿನಲ್ಲಿ ಎಲ್ಲಾದರೂ ಅಡೆತಡೆ ಎದುರಾದರೆ ಖಂಡಿತವಾಗಿಯೂ ನಿಮ್ಮ ಶಿಕ್ಷಕರ ಸಲಹೆಯನ್ನು ಪಡೆಯಿರಿ. ಗೃಹಿಣಿಯರ ದಿನನಿತ್ಯದ ಕೆಲಸಗಳು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ನಡೆಯಲಿದೆ. ಆದರೆ 7ನೇ ಮನೆಯಲ್ಲಿನ ಪಲ್ಲಟಗಳಿಂದಾಗಿ ಜೀವನ ಸಂಗಾತಿಯೊಂದಿಗಿನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಒತ್ತಡವನ್ನು ನೀಡಬಹುದು. ಮನೆ ಮತ್ತು ಹಣಕಾಸಿನ ವಿಷಯಗಳಲ್ಲಿ ನಿಮ್ಮ ಜೀವನ ಸಂಗಾತಿಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ತಿಳಿಸಿ ಮತ್ತು ಅವರ ಮಾತನ್ನು ತಾಳ್ಮೆಯಿಂದ ಆಲಿಸಿ. ನಿವೃತ್ತರಾದ ಹಿರಿಯ ನಾಗರಿಕರಿಗೆ ಈ ಸಮಯವು ಮಾನಸಿಕ ಶಾಂತಿಯನ್ನು ಹುಡುಕುವ ಸಮಯವಾಗಿದೆ. 7ನೇ ಮನೆಯ ಪ್ರಭಾವವು ನಿದ್ರೆಗೆ ಸ್ವಲ್ಪ ಅಡ್ಡಿಪಡಿಸಬಹುದು. ಆದ್ದರಿಂದ ನಿಮ್ಮ ಸಮಯವನ್ನು ಧ್ಯಾನ, ಸಾಧನೆ ಮತ್ತು ಮಂತ್ರ ಜಪದಲ್ಲಿ ಕಳೆಯಿರಿ. ಇದು ನಿಮಗೆ ಅದ್ಭುತ ಶಾಂತಿಯನ್ನು ನೀಡುತ್ತದೆ. ಆರೋಗ್ಯದ ಬಗ್ಗೆ ಹೇಳುವುದಾದರೆ 7ನೇ ಮನೆಯು ಮಾರಕ ಸ್ಥಾನವೂ ಹೌದು. ಆದ್ದರಿಂದ ಸಂಬಂಧಗಳು ಮತ್ತು ಕೆಲಸದ ಒತ್ತಡವು ನಿಮ್ಮ ನರಮಂಡಲ, ನರ್ವಸ್ ಸಿಸ್ಟಮ್, ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಮತ್ತು ಯಕೃತ್ತಿನ ಲಿವರ್ ಮೇಲೆ ಪರಿಣಾಮ ಬೀರುವಷ್ಟರ ಮಟ್ಟಿಗೆ ನಿಮ್ಮನ್ನು ಆವರಿಸಲು ಬಿಡಬೇಡಿ. ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆಯೂ ನೀವು ವಿಶೇಷ ಕಾಳಜಿ ವಹಿಸಬೇಕು. ಯಾವುದೇ ಸಮಸ್ಯೆ ಎದುರಾದರೆ ಅದನ್ನು ಮುಂದೂಡಬೇಡಿ. ತಕ್ಷಣ ವೈದ್ಯಕೀಯ ಸಲಹೆ ಪಡೆಯಿರಿ. ಒಟ್ಟಾರೆಯಾಗಿ ಮಕರ ರಾಶಿಯವರೇ, ಈ ಸಮಯವು ನಿಮ್ಮನ್ನು ಭ್ರಮೆಯಿಂದ ಹೊರತಂದು ವಾಸ್ತವದ ನೆಲಗಟ್ಟಿನ ಮೇಲೆ ನಿಲ್ಲಿಸುವಂತದ್ದಾಗಿದೆ. ಈ ಸಮಯವನ್ನು ಉತ್ತಮಗೊಳಿಸಲು ನೀವು ಕೆಲವು ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ಮಾಡಬೇಕು. ಮೊದಲನೆಯದಾಗಿ, ನಿಮ್ಮ ವ್ಯಾಪಾರದಲ್ಲಿ ಮತ್ತು ಹಣದ ವಹಿವಾಟಿನಲ್ಲಿ 100% ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಿ. ಎರಡನೆಯದಾಗಿ, ನಿಮ್ಮ ಆಹಾರವನ್ನು ಸಾತ್ವಿಕವಾಗಿಡಿ, ಏಕೆಂದರೆ ಭಾರೀ ಆಹಾರವು ನಿಮ್ಮ ಮಾನಸಿಕ ಗೊಂದಲಗಳನ್ನು ಅನಗತ್ಯವಾಗಿ ಹೆಚ್ಚಿಸಬಹುದು. ಮೂರನೆಯದಾಗಿ, ಗುರುವಾರದಂದು ದೇವಸ್ಥಾನಕ್ಕೆ ಹೋಗಿ ಭಗವಾನ್ ವಿಷ್ಣುವಿಗೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಿ ಪ್ರಸಾದವಾಗಿ ಹಂಚಿ. ಇದು ನಿಮ್ಮ ಸಂಬಂಧಗಳಲ್ಲಿನ ಕಹಿ ಭಾಗವನ್ನು ಶಮನಗೊಳಿಸುತ್ತದೆ. ಮತ್ತು ಕೊನೆಯ ಪರಿಹಾರ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ನೌಕರರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಪ್ಪದೇ ಸಹಾಯ ಮಾಡಿ. ನಾವು ಸರಿಯಾದ ಸಮಯಕ್ಕೆ ನಮ್ಮ ಛತ್ರಿಯನ್ನು ತೆರೆಯಲು ಜ್ಯೋತಿಷ್ಯವು ನಮಗೆ ಹವಾಮಾನದ ಮುನ್ಸೂಚನೆಯನ್ನು ನೀಡುತ್ತದೆ. ನಿಮ್ಮ ಕರ್ಮ ಮತ್ತು ನಿಮ್ಮ ಉದ್ದೇಶದ ಅಂದರೆ ನಿಯತ್ತಿನ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ನೀವು ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆಯಿಂದ ಮುಂದುವರಿದರೆ ಈ ಸಮಯವು ನೀವು ಕಲ್ಪಿಸಿಕೊಂಡ ಗುರಿಯನ್ನು ತಲುಪುವಂತೆ ಮಾಡುತ್ತದೆ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಧನ್ಯವಾದಗಳು.